ನನ್ನ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನಿವತ್ತು ಒಂದು ಕಥೆಯನ್ನು ಹಿಡ್ಕೊಂಡು ಬಂದಿದ್ದೇನೆ. ಕಥೆಯ ಶೀರ್ಷಿಕೆ ಕ್ಷಮೆಯಾಚಿಗೆ. ಹೌದು ಕೇಳುಗರೆ, ನನ್ನ ದನಿ ನಿಮ್ಮ ಕಿವಿ. ಕಥೆಯನ್ನು ಶುರು ಮಾಡ್ತೇನೆ, ಕೇಳ್ತೀರಲ್ಲ. ಕೆಲವೊಮ್ಮೆ ಒಬ್ಬಳೇ ಕುಳಿತು ಯೋಚನೆ ಮಾಡುವ ಸಂದರ್ಭ ಬಂದಾಗಲೆಲ್ಲ ಈ ಕ್ಷಮೆ ಎಂದರೇನು ಎಂಬ ಪದ ನನ್ನ ಮೆದುಳನ್ನು ವ್ಯಾಪಿಸಿಕೊಂಡು ಬಿಡುತ್ತದೆ. ಹೌದಲ್ಲ? ಎಷ್ಟೋ ಮಹಾನುಭಾವರು ಈ ಕ್ಷಮೆಗೆ ಏನೆಲ್ಲ ಅರ್ಥ ನೀಡಿದ್ದಾರೆ ಎಂದರೆ ಈ ಅರ್ಥ ನೋಡಿಯೇ ತಲೆ ಕೆಡಿಸಿಕೊಂಡು ಬಿಟ್ಟಿದ್ದೆ. ಹೌದು, ಈ ಕ್ಷಮೆ ಎಂಬ ಪದ PUC ಫಲಿತಾಂಶ ಬರುವ ಸಂದರ್ಭದಲ್ಲಿ ಎಲ್ಲೆಲ್ಲಿಂದಲೋ ಬಂದು ಬಿಡುತ್ತದೆ. ಅಂದು ಎಂದಿನಂತೆ ಕೊಠಡಿ ಮೇಲ್ವಿಚಾರಣೆ ಮಾಡುತ್ತಿದ್ದೆ. ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇನ್ನೂ 2-3 ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ವಿದ್ಯಾರ್ಥಿಗಳು ತಮ್ಮಷ್ಟಕ್ಕೆ ಬರೆಯುತ್ತಾ ಇದ್ದರು. ಮುಂದಿನ ಭವಿಷ್ಯದ ಮುನ್ನುಡಿ ಎಂಬಂತೆ ಬರೆಯುತ್ತಲೇ ಇದ್ದರು. ಅವರನ್ನು ಮೈಯೆಲ್ಲ ಕಣ್ಣಾಗಿ ಗಮನಿಸುತ್ತಲೇ ಇದ್ದೆ. ನನ್ನ ಎಡಭಾಗದ 5ನೆಯ ಸಾಲಿನಲ್ಲಿ ಕುಳಿತಿದ್ದ ಹುಡುಗಿಯನ್ನು ಎಲ್ಲೋ ನೋಡಿದಂತೆ ಇತ್ತು. ಆಕೆಗೆ ಅರಿವಾಗದಂತೆ ಮೆಲ್ಲನೆ ಆಕೆಯ ಡೆಸ್ಕ್ ಮೇಲಿದ್ದ ID ಕಾರ್ಡ್ ಗಮನಿಸಿದೆ. ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಇರುವ ವ್ಯತ್ಯಾಸವನ್ನು ಅವಳಲ್ಲಿ ಕಾಣಬಹುದಿತ್ತು. ಶ್ರೀಮಂತ ಕುಟುಂಬದಿಂದ ಬಂದವಳೆಂದು ನೋಡುವಾಗಲೇ ತಿಳಿಯುತ್ತಿತ್ತು. ಅವಳ ಪರಿಚಯ ಪತ್ರದಲ್ಲಿ ಪ್ರೀಶಾ HM ಸೋನ್ಸ್ ಎಂದಿತ್ತು. ಹೌದು, ನನ್ನ ಸಂದೇಹ ನಿಜವಾಗಿತ್ತು. ಇಷ್ಟೆಲ್ಲ ಗಮನಿಸುತ್ತಾ ಇದ್ದರೂ ಆಕೆ ಮಾತ್ರ ಬರೆಯುವುದರಲ್ಲೇ ತನ್ಮಯಳಾಗಿದ್ದಳು. ಆ ಹುಡುಗಿ ಓದುತ್ತಿದ್ದ ಕಾಲೇಜ್ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿತ್ತು. ದುಬಾರಿ ಶುಲ್ಕ ಎಲ್ಲಿ ಇರುತ್ತದೋ ಅಲ್ಲಿ ಪ್ರತಿಷ್ಠಿತ ವರ್ಗದವರ ಮಕ್ಕಳು ಓದುವುದು ಸಹಜವಾಗಿತ್ತು. ಆ ಕಾಲೇಜು ತನ್ನದೇ ಬಸ್ನಲ್ಲಿ ಬೆಳಿಗ್ಗೆ ವಿದ್ಯಾರ್ಥಿಗಳನ್ನು ಕರೆತಂದು ಮಧ್ಯಾಹ್ನದ ಹೊತ್ತು ಕರೆದೊಯ್ಯಲು ಬರುತ್ತಿತ್ತು. ಆದರೆ HM ಸೋನ್ಸ್? ಹೌದು, ನನ್ನ ಮನಸ್ಸು 18 ವರ್ಷದ ಹಿಂದೆ ಆದ ಘಟನೆಯ ಕಡೆ ಹೊರಳಿತು. ಅಂದರೆ ಆಕೆಯ ಮಗಳಿರಬಹುದೇ? ಸಂದೇಹ ನನ್ನ ತಲೆ ತಿನ್ನುತ್ತಾ ಇತ್ತು. ಪರೀಕ್ಷಾ ಸಮಯವೂ ಮೀರುತ್ತಾ ಇತ್ತು. ಈ ಹುಡುಗಿಯನ್ನು ಹೇಗೆ ಮಾತನಾಡಿಸಲಿ? ಅಲ್ಲದೇ ಇದ್ದರೆ ಒಂದಕ್ಕೊಂದು ಸಾಮ್ಯದ ಹೆಸರು, ಮನುಷ್ಯರು, ವಸ್ತುಗಳು ಎಲ್ಲ ಒಂದೇ ಇರಬಹುದಲ್ಲವೇ? ಆದರೆ ಈ ಹುಡುಗಿಯ ಅಮ್ಮನ ಬಗ್ಗೆ ಇದ್ದ ಸಂದೇಹ? ಆದರೆ ಪರೀಕ್ಷಾ ಸಮಯದ ಅವಧಿ ಮೀರುತ್ತಿದ್ದ ಕಾರಣ ಉತ್ತರ ಪತ್ರಿಕೆಗಳ ಶೀಘ್ರ ರವಾನೆಯಾಗಬೇಕಾದ್ದರಿಂದ ಆಕೆಯನ್ನು ಮಾತನಾಡಿಸಲಾಗಲಿಲ್ಲ. ನೋಡೋಣ, ಇನ್ನೂ 5 ಪರೀಕ್ಷೆಗಳಿವೆಯಲ್ಲ, ಮುಂದೆ ಸಿಕ್ಕೇ ಸಿಗುತ್ತಾಳೆ ಎಂಬ ನಂಬಿಕೆಯಿಂದ ತರಗತಿಯಿಂದ ಹೊರಟೆ. ಆಕೆಯ ಬರವನ್ನು ದಿನಾ ಕಾಯುತ್ತಿದ್ದೆ. ಆದರೆ ಪ್ರತಿದಿನವೂ ಬೇರೆ ಬೇರೆ ಪರೀಕ್ಷಾ ಕೊಠಡಿ ಸಿಗುತ್ತಿದ್ದುದರಿಂದ ಹುಡುಗಿಯನ್ನು ಮಾತನಾಡಿಸಲು ಆಗಲೇ ಇಲ್ಲ. ಆ ದಿನ ಕೊನೆಯ ಪರೀಕ್ಷೆಯಾಗಿತ್ತು. ಉತ್ತರ ಪರೀಕ್ಷೆಯನ್ನು ಪರೀಕ್ಷಾ ವಿಭಾಗದ ಮೇಲ್ವಿಚಾರಕರಿಗೆ ಒಪ್ಪಿಸಿ ಇಂದಾದರೂ ಆಕೆಯನ್ನು ಮಾತನಾಡಿಸಬೇಕು ಎಂದು ಹೊರಗೆ ಬಂದು ಗಮನಿಸತೊಡಗಿದೆ. ಪರೀಕ್ಷೆಗಳು ಮುಗಿದುದರಿಂದ ವಿದ್ಯಾರ್ಥಿಗಳೆಲ್ಲ ಹಕ್ಕಿಗಳಂತೆ ಹಾರಾಡಲು ಶುರು ಮಾಡಿದ್ದರು. ಲಘುಬಗೆಯಿಂದ ಆ ಕಡೆಗೆ ಧಾವಿಸಿದೆ. ಆ ಹುಡುಗಿ ಸಹಪಾಠಿಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ವಿಚಾರಿಸುತ್ತಿದ್ದಳೆಂದು ಕಾಣುತ್ತದೆ. ನನ್ನನ್ನು ನೋಡಿ ಹತ್ತಿರ ಬಂದಳು. ಆಕೆಯ ಬಸ್ ಬರುವ ಮೊದಲು ಆಕೆಯನ್ನು ಮಾತನಾಡಿಸಬೇಕು ಎಂದು ಕೂಡಲೇ, ನೀನು HM ಸೋನ್ಸ್ ಮಗಳ? ಕೇಳಿದೆ. ಆಕೆ ಪ್ರಶ್ನಾರ್ಥಕವಾಗಿ ನನ್ನ ಮುಖ ನೋಡಿದವಳು. ಹೌದು ಎಂದಳು. ನಾನು ಆಕೆಯ ಕ್ಲಾಸ್ಮೇಟ್ ಎಂದೆ. ಓ ಹೌದಾ ಎಂದವಳೇ ಆಶ್ಚರ್ಯದಿಂದ ಇನ್ನಷ್ಟು ಹತ್ತಿರ ಬಂದಳು. ಅಷ್ಟು ಹೊತ್ತಿಗೆ ಬಸ್ ಬಂದು ನಿಂತಿತ್ತು. ವಿದ್ಯಾರ್ಥಿಗಳೆಲ್ಲ ಶಿಸ್ತಿನ ಸಿಪಾಯಿಗಳಂತೆ ಬಸ್ ಹತ್ತಿಗುಳಿತಾಗಿತ್ತು. ನೀನು ಮಂಗಳೂರಿನಲ್ಲಿಯೇ ಇದ್ದೀಯಾ? ಇಲ್ಲ, ನಾನು ಇರುವುದು ದುಬೈನಲ್ಲಿ. ರಜೆ ಶುರುವಾಯ್ತಲ್ಲ, ನಾಳೆನೇ ಹೋಗ್ತಿದ್ದೇನೆ. ಒಂದು ಕೆಲಸ ಮಾಡಿ ಮೇಡಮ್, ನಿಮ್ಮ ಮೊಬೈಲ್ ನಂಬರ್ ಕೊಡಿ. ನಾನು ಹೇಳುತ್ತಿರಬೇಕಾದರೆ ಆಕೆ ಅವಸರದಲ್ಲಿ ಬರೆದು ಮುಗಿಸಿ ಬಸ್ ಹತ್ತಿದಳು. ಬಸ್ಸು ಹೋದ ದಾರಿಯನ್ನೇ ನೋಡುತ್ತಾ ನಿಂತವಳಿಗೆ ಆ ಹುಡುಗಿಯ ಬಗ್ಗೆ ಇದ್ದ ಸಂದೇಹ ಕುತೂಹಲವಾಗಿ ಮಾರ್ಪಾಡಾಯಿತು. 2-3 ದಿನಗಳವರೆಗೂ ಆಕೆಯ ಫೋನ್ ಬರಬಹುದು ಎಂದು ಕಾಯುತ್ತಲೇ ಇದ್ದೆ. ಈ ನಡುವೆ ಮೌಲ್ಯಮಾಪನ, ಹಾಗೆಯೇ ಕೆಲವು ಕೌಟುಂಬಿಕ ಸಮಾರಂಭಗಳು, ಹೀಗೆ ಬಿಡುವಿಲ್ಲದ ಕೆಲಸಗಳ ನಡುವೆ ದಿನಗಳು ಸರಿದದ್ದೇ ತಿಳಿಯಲಿಲ್ಲ. ಈ ನಡುವೆ ವಿದ್ಯಾರ್ಥಿಗಳ ಫಲಿತಾಂಶವೂ ಬಂದಿತ್ತು. ಅದು ಕೂಡ SMK ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸ್ಥಾನಗಳನ್ನು ಬಾಚಿಕೊಂಡಿದ್ದರು.
ಹೌದು, ಅದೇ ಹುಡುಗಿ ಪ್ರೇಷಾ HM ಸೋನ್ಸ್ ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾಗಿರುವುದನ್ನು ಟಿವಿ ಮಾಧ್ಯಮದಲ್ಲಿ ಅವಳ ಫೋಟೋ ಬಿತ್ತರಿಸುವುದನ್ನು ನೋಡಿ ನೆನಪು ಮತ್ತೆ ಆಕೆಯ ಕಡೆ ಹೊರಳಿತು. ಆಕೆಯ ಅಮ್ಮ ಬದುಕಿದ್ದರೆ ಎಷ್ಟು ಸಂತಸ ಪಟ್ಟುಕೊಳ್ಳುತ್ತಿದ್ದಳೋ ಏನೋ. ಹರೆಯದ ಆಕರ್ಷಣೆಗೆ ಸಿಲುಕಿ ತಾನು ಮಾಡಿದ ತಪ್ಪಿಗೆ ಮಗುವನ್ನು ಹಡೆದು ಊರಿನ ಬಾವಿಗೆ ಹಾರಿದ ಗೆಳತಿಯ ನೆನಪು ಅದೇಕೋ ಮತ್ತೆ ಮತ್ತೆ ಬರತೊಡಗಿತು. ಅದೇ ದಿನ ರಾತ್ರಿ ನನ್ನ ಮೊಬೈಲ್ಗೆ ಕರೆಯೊಂದು ಬಂದಿತ್ತು. ಅದು ವಿದೇಶಿ ಕರೆ ಎಂದು ನೋಡಿದಾಗಲೇ ಯೋಚಿಸಿದೆ. ಮೇಡಮ್, ಕ್ಷಮಿಸಿ, ಫೋನ್ ಮಾಡಲಾಗಲಿಲ್ಲ. ಇಲ್ಲಿ ಬಂದ ನಂತರ ಕೆಲವೊಂದು ತರಬೇತಿಗಳಿಗೆ ಸೇರಿಕೊಂಡು ನಿಮಗೆ ಫೋನ್ ಮಾಡಲು ಮರೆತೇ ಬಿಟ್ಟಿದ್ದೆ, ಸಾರಿ. ಆಕೆ ಮಾತನಾಡುತ್ತಲೇ ಇದ್ದಳು. ನನಗೆ ವಿಷಯಾಂತರಕ್ಕಿಂತಲೂ ಆಕೆಯನ್ನು ಯಾರು ನೋಡಿಕೊಳ್ಳುತ್ತಿದ್ದಾರೆ ಎಂಬುದೇ ತಿಳಿದುಕೊಳ್ಳಬೇಕಿತ್ತು. ಪ್ರೇಷಾ, ಯಾರ ಜೊತೆಗಿದ್ದೀಯಮ್ಮ? ಕೇಳಿದ ಪ್ರಶ್ನೆಗೆ ತಟ್ಟನೆ ಉತ್ತರಿಸಿದ್ದಳು. ಮ್ಯಾಮ್, ನಿಮಗೆ ಗೊತ್ತಲ್ಲ, ಅಮ್ಮ ಮಾಡಿದ ಒಂದೇ ಒಂದು ತಪ್ಪು. ಅದು ಗೊತ್ತಿದ್ದೋ ಅಥವಾ ಆತ ತನ್ನನ್ನು ಮದುವೆಯಾಗುತ್ತಾನೆ ಎಂಬ ನಂಬಿಕೆಯಿಂದಲೋ ನಾನು ಹುಟ್ಟಿದ್ದೆ. ಇಲ್ಲ ಮ್ಯಾಮ್, ನನ್ನ ಹುಟ್ಟಿಗೆ ಕಾರಣನಾದಾತ ಯಾರು ಎಂಬ ಕುತೂಹಲವೂ ಇಲ್ಲ, ಪ್ರೀತಿಯೂ ಇಲ್ಲ. ಯಾಕೆ ಗೊತ್ತಾ, ನಾನು ಒಂದು ವೇಳೆ ಭಾರತದಲ್ಲೇ ಇದ್ದಿದ್ದರೆ ನನ್ನ ಜನ್ಮದೊಂದಿಗೆ ನನ್ನ ಕುಟುಂಬ ವರ್ಗ ಯಾವ ರೀತಿ ಅವಮಾನ ನೋವನ್ನು ಅನುಭವಿಸುತ್ತಿದ್ದರೋ ಅದರೊಂದಿಗೆ ಅವಮಾನವನ್ನು ನಾನು ಜೀವನ ಪರ್ಯಂತ ಅನುಭವಿಸಬೇಕಾಗಿತ್ತು. ಅಮ್ಮ ಬಾವಿಗೆ ಹಾರುವಾಗ ನಾನಿನ್ನೂ ಹಸುಗುಸು. ನನಗೆ 4 ವರ್ಷವಿದ್ದಾಗ ಏಕೈಕ ಆಸರೆಯಾಗಿದ್ದ ಅಜ್ಜಿ ಅವಮಾನವನ್ನು ಸಹಿಸಲಾಗದೆ ಬಾವಿಗೆ ಹಾರಿದ್ದನ್ನು ನೋಡಿ ಊರಿನವರು ತಿರಸ್ಕಾರದ ನಗೆಯಾಡಿದ್ದರು. ಅಲ್ಲಿ ನನ್ನ ಬಗ್ಗೆ ತಿರಸ್ಕಾರವಿತ್ತೋ ನೋವಿತ್ತೋ ಈಗೀಗ ಅದರ ಅಗತ್ಯವೂ ಇಲ್ಲ. ನಂತರ ಏನಾಯಿತೋ ಅದರ ನೆನಪೂ ಇಲ್ಲ. ಭಾರತೀಯ ಮೂಲದ ವಿದೇಶಿ ದಂಪತಿಗಳು ಕಾನೂನಿನ ಮುಖಾಂತರ ನನ್ನನ್ನು ವಶಕ್ಕೆ ತೆಗೆದುಕೊಂಡಿದ್ದರು, ನನ್ನನ್ನು ದತ್ತಕ್ಕೆ ತೆಗೆದುಕೊಂಡಿದ್ದರು. ಅವರೊಂದಿಗೆ ನಾನು ದುಬೈಗೆ ಬಂದಿದ್ದೆ. ಯಾವ ಕೊರತೆಯೂ ಇಲ್ಲ. ನನಗೆ 10 ವರ್ಷವಿದ್ದಾಗ ನನ್ನ ಕುತೂಹಲದ ಪ್ರಶ್ನೆಗೆ ನೀವು ಹೇಗೆ HM ಸೋನ್ಸ್ ಅಂತ ಕೇಳಿದಿರೋ ಹಾಗೆ ಈ ಪ್ರಶ್ನೆಗೆ ನನ್ನ ತಲೆಯನ್ನು ಸವರಿ ಹೇಳಿದ್ದರು. ನಿನ್ನ ಹೆತ್ತ ತಾಯಿ ಹೇಮಾ ಮನಿಲಾ ಸೋನ್ಸ್. ಆಕೆ ನಿನ್ನನ್ನು ಹೆತ್ತಮ್ಮ. ನಾವು ನಿನ್ನ ಸಾಕು ತಂದೆ ತಾಯಿ ಹರ್ಬರ್ಟ್ ಮಹಿಮಾ ಸೋನ್ಸ್ ಎಂದು ಪ್ರೀತಿಯಿಂದ ಹೇಳಿದ್ದರು. ಮ್ಯಾಮ್, ಅದು ತಮ್ಮ ಹೆತ್ತವರು ಬೇರೆಯವರು ಎಂದು ತಿಳಿದಾಗ ಕೆಲ ಮಕ್ಕಳು ಅವರನ್ನು ಹುಡುಕಿಕೊಂಡು ಹೋಗುತ್ತಾರಂತೆ ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರಂತೆ. ಆದರೆ ನನ್ನಲ್ಲಿ ಈ ಭಾವನೆಯೇ ಬರಲಿಲ್ಲ. ಅಥವಾ 2 ವರ್ಷ ಮಂಗಳೂರಿಗೆ ಬಂದೆನಲ್ಲ, ಆಗಲೂ ಹೆತ್ತಮ್ಮನ ನೆನಪೇ ಬರಲಿಲ್ಲ. ಏಕೆ ಗೊತ್ತಾ, ಆ ನೆನಪೇ ಬರದ ಹಾಗೆ ಪ್ರೀತಿಯ ಹೊಳೆಯನ್ನು ಹರಿಸುವ ನನ್ನ ಮಮ್ಮಿ ಡ್ಯಾಡಿ ಇದ್ದರಲ್ಲ. ನನ್ನ ಆಸೆ ಏನು ಗೊತ್ತಾ, ಪ್ರಸಿದ್ಧ ಹೃದಯ ತಜ್ಞೆ ಆಗಬೇಕು ಎಂದು. ಅದಕ್ಕೆ ಪೂರಕವಾದ ಪರೀಕ್ಷೆಗಳನ್ನೆಲ್ಲ ಕಟ್ಟಿದ್ದೇನೆ. ಏನು ಹೇಳ್ತೀರಾ ಮ್ಯಾಮ್? ಹೌದಮ್ಮ, ಕಂಗ್ರಾಟ್ಸ್. ನೀನು ಏನು ಯೋಚಿಸಿದ್ದೆಯೋ ಅದೆಲ್ಲ ಈಡೇರಲಿ ಪ್ರೇಷಾ. ದೇವರು ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ಅದರೊಂದಿಗೆ ನನ್ನನ್ನು ಕ್ಷಮಿಸಿ ಮ್ಯಾಮ್. ನಿಮ್ಮ ಆತ್ಮೀಯ ಗೆಳತಿಯ ನೆನಪು ನನ್ನನ್ನು ನೋಡಿ ಬರುವ ಹಾಗಾಯ್ತಲ್ಲ, ಕ್ಷಮಿಸಿ ಮ್ಯಾಮ್. ಸಾರಿ. ಫೋನ್ ಇಡ್ಲಾ? ಫೋನ್ ಸಂಪರ್ಕ ಕಡಿದುಕೊಂಡಿತ್ತು. ಹೌದು, ಆಕೆಯ ಕ್ಷಮಿಸಿ ಎಂಬ ಪದದ ಪ್ರೌಢಿಮೆಯ ಎದುರಿಗೆ ಆಕೆಯ ಹಿನ್ನೆಲೆ ವಿಚಾರಿಸಿದ ನಾನು ಕ್ಷಮೆ ಕೇಳದೆ ತೀರಾ ಸಣ್ಣವಳಾಗಿ ಬಿಟ್ಟಿದ್ದೆ. ಇಷ್ಟು ಸಣ್ಣ ವಯಸ್ಸಿಗೆ ಕಣ್ಣೆದುರಿಗಿದ್ದ ಆ ಗುರಿಯ ಯೋಚನೆ, ಆ ದೇವರು ಯಾವ ಹೂವು ಎಲ್ಲಿಡಬೇಕಿತ್ತೋ ಅದಕ್ಕಿಂತಲೂ ಮೇಲೆ ತನ್ನ ಮುಡಿಯಲ್ಲಿ ಇಟ್ಟಿದ್ದ. ಪ್ರೀತಿಯ ಕೇಳುಗರೆ, ಈ ಕಥೆ ಒಂದು ವಾರಪತ್ರಿಕೆಯಲ್ಲಿಯೂ ಕೂಡ ಪ್ರಕಟವಾಗಿತ್ತು, ಹಾಗೆ ಕೆಲವು ಯೂಟ್ಯೂಬ್ಗಳಲ್ಲಿ ಕೂಡ ಪ್ರಕಟವಾಗಿತ್ತು. ಈ ಕಥೆ ಹೇಗಿತ್ತು ಹೇಳ್ತೀರಲ್ಲ? ಹಾಗೆ ಇದುವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಇವತ್ತೇ ಮಾಡಿಸ್ಕೊಂಡ್ಬಿಡಿ. ಹಾಗೆ ಒಂದು ಲೈಕ್ ಒತ್ಕೊಂಡ್ಬಿಡಿ. ಮುಂದೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಎದುರಿಗೆ. ಅಲ್ಲಿಯವರೆಗೆ ನಮಸ್ಕಾರ.